ಹಾಂ ಹೇಳಿ ಹೇಳ್ತಾರೆ. ಆಚಾರ್ಯ ಎತ್ತ ಹೋಗ್ತಾ ಇದ್ದೀರಿ? ನಾನು ಗುರುವಾಯೂರು ದೇವಸ್ಥಾನ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಎಲ್ಲಿ ಇಲ್ಲೇ ಅದು? ಇಲ್ಲಿ ಹತ್ತಿರವೇ ನಮ್ಮ ಊರಿನ ಸೌತಡ್ಕದ ಹಾಗೆ ಮಾಡಿಲ್ಲದ ದೇವಸ್ಥಾನ ಆಗಿತ್ತು. ಆದರೆ ಈಗ ಸಣ್ಣ ಮಟ್ಟಿಗೆ ಮಾಡಿದ್ದಾರೆ. ಸೊ ನೀವು ಗುರುವಾರನಲ್ಲೇ ವಾಸವಾಗಿರೋದು? ಹೌದು. ಈ ನಿಮ್ಮ ಯೂಶುವಲ್ ಸಾಧಾರಣ ಕ್ರಮ ಇಲ್ಲಿ ಗಣಪತಿಗೆ ತೆಂಗಿನಕಾಯಿ ಹೊಡೆದು, ಆದರೆ ಯಾವಾಗಲಿಲ್ಲ, ಪ್ರತಿ ಮಂಗಳವಾರ ಹೊಡೆಯುವುದು. ನನಗೆ ಈ ಮಂಗಳವಾರ ನಾನು ಊರಲ್ಲಿ ಇರಲಿಲ್ಲ, ಹಾಗಾಗಿ ಇವತ್ತು ಗಣಪತಿ ತೆಂಗಿನಕಾಯಿ ಹೊಡೆದು ನಂತರ ಗುರುವಾಯೂರಪ್ಪನ ದರ್ಶನ. ಅದು ಸಾಧಾರಣ ನನ್ನ ರೂಢಿ. ಹೌದು. ಇವತ್ತು ಮಳೆ ಬಂತಲ್ಲ? ಸ್ವಲ್ಪ ತುಂಬ ಮಳೆ ಇವತ್ತು. ನಾವು ಬರುವಾಗಲೂ ಮಳೆ ಇತ್ತು. ನಾವು ಬರುವಾಗ 12:30 ಗಂಟೆ ಆಗಿದೆ ರಾತ್ರಿ. ಸಭಾಭವನ ಗಣಪತಿ ಬಹಳ ವಿಶೇಷ. ಇಲ್ಲಿ ನಿಮಗೆ ಹಣ್ಣುಕಾಯಿ ಮಾಡುವಂಥದ್ದು, ಇಲ್ಲಿ ಗಣಪತಿಗೆ ಹಣ್ಣುಕಾಯಿ ಮಾಡಿ ಮತ್ತೆ ಗುರುವಾಯೂರಪ್ಪನ ಕಾಣುವಂಥದ್ದು ಇಲ್ಲಿನ ಸ್ಥಳೀಯ ಜನರ ಒಂದು ಕ್ರಮ. ನೋಡಿ, ಇಲ್ಲಿ ಕೌಂಟ್ರ್ ಇದೆ. ಕಾಯಿ ನೀವು ತಗೊಳ್ಬೇಕು. ನೋಡಿ, ಗಣಪತಿ ಟೆಂಪಲ್ ಬೋರ್ಡ್ ಕಾಣ್ಬೋದು. ಇಲ್ಲಿ ಹಿಂದಿನ ದಿವಸ ಭಾರಿ ಒಳ್ಳೆ ನಾನೀಗ ಗಣಪತಿ ಗುಡಿ ಹೋಗ್ತಾ ಇದ್ದೇನೆ. ಗಣಪತಿ ದೇವಸ್ಥಾನ, ಇದು ಗಣಪತಿ ಟೆಂಪಲ್ ಬೋರ್ಡ್ ಇದೆ ನೋಡಿ. ಇಲ್ಲಿ ಮೇಲ್ಪತ್ತೂರು ಹಾಲ್ ನಿಮಗೆ ಕಾಣ್ಬೋದು. ಮೇಲ್ಪತ್ತೂರು ಹಾಲ್ ಇದೆ ನೋಡಿ. ಇದರ ಪಕ್ಕದಲ್ಲಿ ಈ ಗಣಪತಿ ಗುಡಿ ಇದೆ. ಭಾಳಷ್ಟು ಜನ ಇಲ್ಲಿ ಹೋಗ್ತಾ ಇದ್ದಾರೆ. ಗಣಪತಿ ದೇವಸ್ಥಾನ. देवास्त्रजाता पृथन् दोषे उर्भुवनाण्डनिर्मिति विधौ देवैरभिभिस्तदा. ವಿಶೇಷ ಸ್ನೇಹಿತರಿದ್ದಾರೆ. ಅವರು ಮಲಯಾಳದಲ್ಲಿ ಹೇಳ್ತಾರೆ. ಸರ್, വേറെ പറഞ്ഞു സാറ് പേരെന്താണ്? സദാശിവൻ. എവിടെ? തൃശ്ശൂർ. നിങ്ങൾ സ്ഥിരമായിട്ട് വരുന്നുണ്ട് ഗുരുവായൂർ? അതെന്നിട്ട് അതിൻ്റെ വിവരം ഒന്ന് പറയാം. എല്ലാ വ്യാഴാഴ്ച വരും. ഇങ്ങനെ ആഗ്രഹമായിട്ട് ഇങ്ങനെ വന്നിട്ട് കാലത്ത് 3 മണിക്ക് അവിടെ നിന്ന് സ്റ്റാർട്ടായിട്ട് 4 മണിക്ക് എത്തും. 4 മണിക്ക് തുറന്നിട്ട് 5 മണിക്ക് തുറന്നിട്ട് മടങ്ങി പോകും. എത്ര കൊല്ലം ഇപ്പോൾ ഈ സ്ഥിരമായി? 10-30 കൊല്ലം ഇങ്ങനെ അത്യാവശ്യം ഉണ്ട്. കൂടിയുണ്ട്. അന്നൊന്നും വരും. പിന്നെ വടക്കനാഥൻ അമ്പലത്തേക്ക് തൃശ്ശൂർ ഡെയിലി 5 മണിക്ക് പോകും. ഡെയിലി പോകും 5. അതെ. പിന്നെ പാറാമുക്ക അടുത്തുണ്ട്. പാറാമുക്ക അമ്പലം വടക്കനാഥൻ തൊട്ട് പാറാമുക്ക ദേവി ഉണ്ടല്ലോ. അതെ. അത് 2 കഴിഞ്ഞിട്ട് പോകും. വ്യാഴാഴ്ച ഇങ്ങോട്ട് ഇത് കഴിഞ്ഞ് പിന്നെ ಮಡಗಿ അവിടെ ನೋಡಿ. ಕೇರಳದ ಒಂದು ಟೆಂಪಲ್ ಕಲ್ಚರ್ ಯಾವ ಥರ ಇದೆ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಜನರು ಬೆಳಿಗ್ಗೆನೇ ಹೊತ್ತಿನಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಒಂದು ಸ್ಯಾಂಪಲ್ ವಿಡಿಯೋದಲ್ಲಿ ನಿಮಗೆ ಇಡೀ ಕೇರಳದ ಆ ಒಂದು ಮುಖವನ್ನು ನಿಮಗೆ ಇಲ್ಲಿ ನೋಡಬಹುದು.
ಹೋಟೆಲ್ ತೆರೆದಿರ್ತದೆ ಗುರುವಾಯೂರಿನಲ್ಲಿ. ಎಲ್ಲ ಭಕ್ತಾದಿಗಳು ನಾನಿವತ್ತು 3 ಗಂಟೆಗೆ ಬಂದಿದ್ದೇನೆ. ಯಾವುದೇ ಹೊತ್ತಿನಲ್ಲಿ ನಿಮಗೆ ಹೋಟೆಲ್ಗಳಲ್ಲಿ ಬೆಳಗಿನ ತಿಂಡಿ ಅದು 24 ಗಂಟೆ ಸಿಗುವಂಥ ವ್ಯವಸ್ಥೆ ಇದೆ. ഭക്തജനങ്ങൾക്ക് നാളെ പരത്തിനകത്തേക്ക് ദർശന സൗകര്യം ഉണ്ടായിരിക്കുന്നതല്ല എന്ന വിവരം എല്ലാ ഭക്തജനങ്ങളെയും അറിയിച്ചു കൊടുത്തു. ക്ഷേത്രത്തിൽ ഉത്സവത്തോടനുബന്ധിച്ച കലശ ചടങ്ങുകൾ ನೀನು ಮನದ ಕೊಳೆ ತೊಳೆವ ಝರಿಯಾಗಿ ಪರಿಹರಿಸೋ ಮಾವಣಿಗಳ ಸಂಕಷ್ಟಹರನಾಗಿ ಹರಿ ನೀನು ಮನದ ಕೊಳೆ ತೊಳೆವ ಝರಿಯಾಗಿ ಇಳಿ ಸಂಜೆ ಹೊತ್ತಿನಲ್ಲಿ ಕೆಂಪಾದ